ವೈಶಿಷ್ಟ್ಯವೇನು? ವೈಜ್ಞಾನಿಕವಾಗಿ ಮಕರ ಸಂಕ್ರಾಂತಿಯನ್ನ ಯಾಕೆ ಆಚರಿಸ್ತಾರ? ಫಸ್ಟ್ಗೆ ನೋಡೋಣ. ನಮ್ದು ದೇಶ ಐತಲ್ಲ, ಇಂಡಿಯಾ ಕಲ್ಚರಿಂದ ಕೂಡೈತಿ. ಅಂದ್ರೆ ಹಿಂದೂಯಿಸಮ್ ನಮ್ದು ಕುರುಕ್ಷೇತ್ರ, ರಾಮಾಯಣ, ಮಹಾಭಾರತ ಅಂತ ರಾಮಾಯಣ ಮಹಾಭಾರತ ಅಂತ ಪವಿತ್ರ ಗ್ರಂಥಗಳನ್ನ ಓದ್ಕೊಂಡು ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಬೆಳೆಸಿಕೊಂಡ ನಾಡು ನಮ್ದು, ಹೌದಾ? ಹಾಗೆ ನಾವು ಮಕರ ಸಂಕ್ರಾಂತಿಗೂ ಮತ್ತೆ ಇದಕ್ಕೂ ಏನು ಸಂಬಂಧ ಅಂದ್ರ, ಹಿಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಏನ್ ಮಾಡ್ತಾನ ಅಂದ್ರ ಭೀಷ್ಮರಿಗೆ ಬಿಲ್ಲಿನಿಂದ ಅಂದ್ರೆ ಬಾಣಗಳಿಂದ ಹೊಡಿತಾನೆ. ಅದಕ್ಕೆ ಭೀಷ್ಮರಿಗೆ ಏನ್ ಮಾಡಿರ್ತಾರ ಅಂದ್ರೆ ಇಚ್ಛಾಮರಣ ಅಂದ್ರೆ ತಾವೇ ಸ್ವಯಂ ಇಚ್ಛಾಮರಣವನ್ನ ಏನೋ ತಪಸ್ಸು ಪಡ್ಕೊಂಡಿರ್ತಾರ. ತಾವೇ ಇಚ್ಛಾಮರಣ ಆಗ್ಬೇಕಂತ ತಪಸ್ಸನ್ನು ಪಡ್ಕೊಂಡಿರ್ತಾರ. ಆಗ ಅವರು ಭೀಷ್ಮರು ಏನ್ ಮಾಡ್ತಾರಂದ್ರ ಈ ಉತ್ತರಾಯಣ ಕಾಲಕ್ಕೆ ವೇಟ್ ಮಾಡ್ತಿರ್ತಾರ. ಅಂದ್ರೆ ಈ ಉತ್ತರಾಯಣ ಕಾಲಕ್ಕೆ ಬಂದಾಗ ನಾನು ಇಚ್ಛಾಮರಣವನ್ನ ಹೊಂದಬೇಕು ಅಂತ ವೇಟ್ ಮಾಡ್ತಿರ್ತಾರ. ಅದನ್ನ ನಾವೇನಂತೀವಿ ಅಂತಂದ್ರ ಉತ್ತರಾಯಣ ಪರ್ವ ಅಂತೀವಿ. ಅದೇ ಮಕರ ಸಂಕ್ರಾಂತಿಯ ದಿವಸ. ಮತ್ತೆ ಇನ್ನೊಂದೇನಂದ್ರೆ ಭಗೀರಥ ಮಹರ್ಷಿಗಳು ಏನ್ ಮಾಡ್ತಾರಂದ್ರೆ ತಪಸ್ಸು ಮಾಡಿ ಗಂಗೆಯನ್ನು ಇಳಿಸ್ತಾರ. ಅಂದ್ರೆ ಧರೆಗೆ ಕರ್ಕೊಂಡ್ ಬರ್ತಾರ. ಆ ಗಂಗೆ ಮಾತೆ ಐತಲ್ಲ, ಧರೆಗೆ ಬಂದಿದ್ದು ದಿನ ಅದೇ ಈ ಉತ್ತರಾಯಣ ದಿನ. ಅದಕ್ಕೆ ನಾವೇನಂತೀವಂದ್ರ ಪಾಪ ನಾಶಿಕ ದಿನ ಅಂತೀವಿ. ಗಂಗೆ ಸ್ನಾನ ಮಾಡಕ್ ಹೋಗ್ತಾರಲ್ಲ, ಅದು ಇದೇ ದಿನ. ಅಂದ್ರ ಗಂಗೆ ಮಾತೆ ಈ ಭಗೀರಥ ಮಹಾರಾಜರ ಜೊತೆ ಕಪಿಲ ಆಶ್ರಮವನ್ನ ಪ್ರವೇಶ ಮಾಡ್ತಾರೆ. ಅದೇ ಇದೇ ದಿನ, ಓಕೆನಾ? ಮತ್ತೆ ಸೂರ್ಯದೇವ ನಮ್ಮ ಜಗತ್ತಿನಲ್ಲಿ ಏನು ಗೊತ್ತಾ, ನಮ್ಗೆ ಮೇನ್ ಸೂರ್ಯ ಬೇಕು. ಸಸ್ಯಗಳು ಆಯ್ತು, ಮನುಷ್ಯರು, ಎಲ್ಲದಕ್ಕೂ ಮೇನ್ ರೀಸನ್ ಸೂರ್ಯನೇ ಬೇಕು. ಸೂರ್ಯ ಇರಲಿಲ್ಲ ಅಂದ್ರೆ ಏನೂ ಇರ್ತಿದ್ದಿಲ್ಲ. ಹಾಗಾಗಿ ನಾವು ಏನು ಮಾಡ್ತೀವಿ ಗೊತ್ತಾ, ಹಿಂದೂ ಸಂಸ್ಕೃತಿಯ ಪ್ರಕಾರ ಸೂರ್ಯ ದೇವನಿಗೆ ಒಂದು ಅಗ್ರ ಸ್ಥಾನವನ್ನು ಕೊಟ್ಟಿದ್ದೀವಿ, ಹೌದಾ? ಆ ಸೂರ್ಯ ದೇವನ ಇದೇ ದಿವಸ ನಾವೇನ್ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಅದಕ್ಕೆ ಉತ್ತರಾಯಣ ದಿನ ಅಂತೀವಿ. ಓಕೆ, ಇದಿಷ್ಟು ನಮ್ಮ ಸಂಸ್ಕೃತಿ ಸಂಸ್ಕಾರ ಆಯ್ತು. ವಾಟ್ ಈಸ್ ದ ಸೈಂಟಿಫಿಕ್ ರೀಸನ್ಸ್ ಬಿಹೈಂಡ್ ದಿಸ್ ಅಂದ್ರೆ, ಸೈಂಟಿಫಿಕ್ ರೀಸನ್ ಏನಂದ್ರ, ಸೂರ್ಯ ಏನ್ ಮಾಡ್ತಾನಂದ್ರ ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ಜನವರಿ 13 11:57 ಏನ್ ಮಾಡ್ತಾರ ಸೂರ್ಯದೇವ ಅಂದ್ರೆ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾರ. ಅದು ಮರ್ದಿನ ನಾವೇನ್ ಮಾಡ್ತೀವಿ, ಮಕರ ಸಂಕ್ರಾಂತಿಯನ್ನಾಗಿ ಆಚರಣೆ ಮಾಡ್ತೀವಿ. ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಂದ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ನಿಮ್ಗೆ ಐಡಿಯಾ ಇಲ್ಲ ಅನ್ಸುತ್ತಾ? ನೆಕ್ಸ್ಟ್ ಬರ್ತಾವ 8th 9th ಅಂದ್ರೆ ಇಕ್ವೆಟೋರಿಯಲ್, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅವೆಲ್ಲ ಬರ್ತಾವ. ಅದಕ್ಕೆ ಪ್ರವೇಶ ಮಾಡ್ತಾರ. ನಮ್ಗೆ ವರ್ಷದಲ್ಲಿ 2 ದಿನವನ್ನ ಈಕ್ವಲ್ ಆಗಿ ಹಗಲು ಮತ್ತೆ ರಾತ್ರಿ ಇರ್ತೈತಿ. ಒಂದು ಜೂನ್ 21 ಇರ್ತೈತಲ್ಲ, ಈಕ್ವಲ್ ಹಗಲು ಮತ್ತು ರಾತ್ರಿ ಇರ್ತೈತಿ. ಮತ್ತೆ ಇದೇ ದಿವಸ ಅಂದ್ರೆ ಮಕರ ಸಂಕ್ರಾಂತಿ ದಿನ ಹಗಲು ರಾತ್ರಿ ಇರ್ತೈತಿ. ವಿಂಟರ್ ಒಳಗೆ ಅಂದ್ರೆ ನಾವು ಚಳಿಗಾಲ ಹೋಗಿ ನಮ್ಗೆ ಯಾವ ಕಾಲ ಬರ್ತಾನೆ, ನೆಕ್ಸ್ಟ್ ಬೇಸಿಗೆಗಾಲ ಬರ್ತಾ ಅದು ಸೂರ್ಯ ಟರ್ನ್ ಆಗ್ತಾನೆ. ಅಂದ್ರೆ ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ಓಕೆ, ಹಾಗಂದ್ರೆ ಇದೇ ದಿವಸ ಎಳ್ಳು ಮತ್ತೆ ಶೇಂಗಾ ಇದನ್ನ ಕೊಬ್ಬರಿ ಅದನ್ನೆಲ್ಲ ಯಾಕೆ ತಿಂತೀವಿ, ಇದೇ ದಿವಸ ಯಾಕೆ ಯೂಸ್ ಮಾಡ್ತೀವಿ? ಇವತ್ತು ವೈಜ್ಞಾನಿಕ ವಿಷಯ ಏನಂದ್ರೆ, ನೀವು ಹಬ್ಬಗಳಲ್ಲಿ ಇದು ಮಾವಿನ ತೋರಣವನ್ನು ಕಟ್ತೀರಾ. ಹಬ್ಬಗಳಲ್ಲಿ ಮಾವಿನ ತೋರಣವನ್ನು ಯಾಕೆ ಕಟ್ತೀರಾ? ಅದು ಅಲಂಕಾರಕ್ಕೋಸ್ಕರ ಅಂತ ಯೂಸ್ ಮಾಡ್ತೀವಿ. ಬಟ್ ಅದ್ರ ಹಿಂದಗಡೆ ಇರೋದು ಸೈಂಟಿಫಿಕ್ ರೀಸನ್ ಐತಿ. ಯಾಕೆ ಮಾವಿನ ತೋರಣ ಕಟ್ತೀವಿ ಅಂದರೆ, ಇಂದಿನ ಕಾಲದೊಳಗೈತಲ್ಲ, ಈ ಹಬ್ಬಗಳಿಗೆ ಒಬ್ಬರ ಮನೆಯಿಂದ ಇನ್ನೊಬ್ರಿಗೆ ಹೋಗ್ತಿದ್ರು. ಅಂದ್ರೆ ಹಬ್ಬ ಯೂಶ್ವಲಿ ಹಬ್ಬ ಅಂದ್ರೆ ಸಂಬಂಧಿಕ ರಿಲೇಟಿವ್ಸ್ ಬಂದೇ ಬರ್ತಾರೆ. ಆವಾಗ ಏನಾಗ್ತಿತ್ತು, ಆಕ್ಸಿಜನ್ ಕೊರತೆ ಆಗ್ತಿತ್ತು. ಅದು ಮಾವಿನ ತೋರಣ ಏನಪ್ಪ ಅಂದ್ರೆ ಆಕ್ಸಿಜನ್ನ ಜಾಸ್ತಿ, ಅಂದ್ರೆ ಈಗ ಮಾವಿನ ತೋರಣ ಕಟ್ಟಿ 1-2 ವಾರ ತನಕ ಹಸಿರಾಗೇ ಇರ್ತದೆ, ಬೇಗ ಒಣಗಲ್ಲ. ಅದರಿಂದ ಏನಾಗುತ್ತೆ, ನಮ್ಗೆ ಆಕ್ಸಿಜನ್ ಸುಲಭವಾಗಿ ಸಿಗಲಿ ಅನ್ನೋಕ್ಕೋಸ್ಕರ ಮಾವಿನ ತೋರಣವನ್ನು ಇಲ್ಲಿ ಕಟ್ತಾರೆ. ಇಲ್ಲಿ ಡೋರಿಗೆ ಕಟ್ತಾರೆ, ಮೇನ್ ಡೋರಿಗೆ. ಅಂದರೆ ಆಕ್ಸಿಜನ್ ಸಹಿತ ಉಸಿರಾಡಲಿ, ಈಸಿಯಾಗಿ ಉಸಿರಾಡೋಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದ್ರೆ ಮಾವಿನ ತೋರಣವನ್ನು ಕಟ್ತಾರೆ. ಬಟ್ ಡೆಕೋರೇಷನ್ ಪರ್ಪಸ್ ಆಯಿತು, ಬಟ್ ಆಲ್ಸೋ ಈ ಪರ್ಪಸ್ಗೋಸ್ಕರ ಮಾವಿನ ತೋರಣ ಕಟ್ತಾರೆ. ಮಾವಿನ ತೋರಣ ಯಾಕಂದ್ರೆ ಅದು ಬೇಗ ಒಣಗಲ್ಲ, ಅದಕ್ಕೋಸ್ಕರ. ಓಕೆನಾ? ಬನ್ನಿ
ಜಾಸ್ತಿ ಅನ್ಸುತ್ತೆ.